ರಾಜೀವ್ ಗೌಡಗೆ ಆಶ್ರಯ ನೀಡಿದ್ದ ಉದ್ಯಮಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಖಾಕಿ ವಶಕ್ಕೆ. ಚಿಕ್ಕಬಳ್ಳಾಪುರದ ಪೊಲೀಸ್ ಅತಿಥಿ ಗೃಹದಲ್ಲಿ ವಿಚಾರಣೆಯನ್ನು ಮಾಡಲಾಗುತ್ತಿದೆ. ರಾಜೀವ್ ಗೌಡನಿಗೆ ಯಾರು ಆಶ್ರಯ ಕೊಟ್ಟಿದ್ರೋ ಆ ಉದ್ಯಮಿ ಆತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾಜೀವ್ ಗೌಡನನ್ನ ಪೊಲೀಸರು ಬಂಧಿಸುತ್ತಾರೆ ಕೇರಳದಲ್ಲಿ. ಕಳೆದ 10-12 ದಿನಗಳಿಂದ ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ಚಳ್ಳೆಹಣ್ಣು ತಿನ್ನಿಸಿ ಸಿಕ್ಕ ಕಡೆಯಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಂತಹ ರಾಜೀವ್ ಗೌಡ ಕೇರಳದಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. ಮಂಗಳೂರಿನಲ್ಲಿ ಆತ ಇದ್ದ ಬಗ್ಗೆ ಮಾಹಿತಿ ಇತ್ತು, ಆದರೆ ಯಾರ ಆಶ್ರಯದಲ್ಲಿ ಇದ್ದಾನೆ ಅನ್ನೋದು ಗೊತ್ತಿರಲಿಲ್ಲ. ಇದೀಗ ಗೊತ್ತಾಗಿದೆ ಮೈಕಲ್ ಎಂಬ ಉದ್ಯಮಿ ರಾಜೀವ್ ಗೌಡನಿಗೆ ಆಶ್ರಯವನ್ನ ಕೊಟ್ಟಿದ್ದ ಅನ್ನೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿಯನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಹೇಗೆ ನಡೀತಾ ಇದೆ ವಿಚಾರಣೆ ಅಂತ ಹೇಳಿ. ಮಧುಶ್ರೀ, ಯಾವುದು ಯಾಕೆಂದರೆ ರಾಜೀವ್ ಗೌಡ ಕಳೆದ 2-3 ದಿನ ಅಂದರೆ 3-4 ದಿನಗಳಿಂದ ತಪ್ಪಿಸಿಕೊಂಡು ಓಡಾಡೋದಕ್ಕೆ ಮತ್ತು ಧೈರ್ಯವಾಗಿ ಕರ್ನಾಟಕ ಬಿಟ್ಟು ಕೇರಳದಲ್ಲಿ ಓಡಾಡೋದಕ್ಕೆ ಕಾರಣ ಈ ಒಂದು ಮೈಕಲ್ ಅಂತ ಮಾಹಿತಿ ಲಭ್ಯವಾಗಿದೆ. ಅದು ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿ ಆಗಿದ್ದು ಮತ್ತು ಈ ಫುಡ್ಡು ಮತ್ತು ರಬ್ಬರ್ ಒಂದು ಉದ್ಯಮದಲ್ಲಿ ಈತ ಖ್ಯಾತಿ ಗಳಿಸಿದ್ದಾನೆ. ಇದೇ ಒಂದು ಉದ್ಯಮಿ ಮೂಲಕ ರಾಜೀವ್ ಗೌಡ ಒಂದು ಅಲ್ಲಿಯ ಒಂದು ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ತಮ್ಮ ಕಾರನ್ನು ಬಿಟ್ಟು ಅವರು ಮೈಕಲ್ ಕಾರಿನಲ್ಲಿ ಒಂದು ಮಂಗಳೂರಿನ ಮೂಲಕ ಕಾಸರಗೋಡು ಮಾರ್ಗವಾಗಿ ಒಂದು ಕೇರಳದ ಒಂದು ತಿರುವನಂತಪುರದ ಒಂದು ಮಣಪ್ಪುರಂ ಮೂಲಕ ಓಡಾಡ್ತಿದ್ದಂಥ ಮಾಹಿತಿ ಲಭ್ಯವಾಗಿತ್ತು. ಆದ್ರಿಂದ ಇವತ್ತು ಚಿಕ್ಕಬಳ್ಳಾಪುರದ ಕುಶಾಲ್ ಚೌಕ್ಸಿ, ಅದು SP ಕುಶಾಲ್ ಚೌಕ್ಸಿ ಮತ್ತು ಕೇಂದ್ರ ವಲಯ IGP ಲಾಬುರಾಮ್ ಅವರ ಒಂದು ನೇತೃತ್ವದ ತಂಡ ಏನಿದೆ ಅದು ಒಂದು ಮಣಪುರ್ನಲ್ಲಿ ರಾಜೀವ್ ಗೌಡನ ಬಂಧಿಸಿದ ಸಂದರ್ಭದಲ್ಲಿ ಸ್ವತಃ ಯಾರು ಒಂದು ಮೈಕಲ್ ಇದ್ದಾರೆ ಉದ್ಯಮಿ, ಆ ಮೈಕಲ್ನ ಕಾರ್ನಲ್ಲಿ ರಾಜೀವ್ ಗೌಡ ತಲೆಮರೆಸ್ಕೊಂಡು ಓಡಾಡ್ತಿದ್ದ ಮತ್ತು ಇಬ್ಬರು ಸಹ ಜಾಲಿಯಾಗಿ ಕೇರಳದಲ್ಲಿ ಓಡಾಡ್ತಿರ್ತಕ್ಕಂಥ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಹಾಗಾಗಿ ರಾಜೀವ್ ಗೌಡನ ತಪ್ಪಿಸ್ಕೊಂಡು ಓಡಾಡೋದಕ್ಕೆ ಕಾರಣ ಸಹ ಈ ಒಂದು ಮೈಕಲ್ ಆಗಿದ್ದಾನೆ. ಹಾಗಾಗಿ ಪೊಲೀಸರು ಅಲ್ಲಿಂದ ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಕರ್ಕೊಂಡು ಬಂದು ಒಂದು ಚಿಕ್ಕಬಳ್ಳಾಪುರ ನಗರ ಠಾಣೆ ಬಳಿ ಇರ್ತಕ್ಕಂಥ ಒಂದು ಪೊಲೀಸ್ ಅತಿಥಿ ಗೃಹದಲ್ಲಿ ಈಗ ಇಬ್ಬರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇದೀಗ ತಾನೇ ಈಗ ಚಿಕ್ಕಬಳ್ಳಾಪುರದ ಅಡಿಷನಲ್ SP ಆಗಿರ್ತಕ್ಕಂಥ ಜಗನ್ನಾಥ್ ರೈ ಮತ್ತು ಚಿಕ್ಕಬಳ್ಳಾಪುರ ಉಪವಿಭಾಗದ DYSP ಆಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಈಗ ಒಂದು ಇದೇ ಒಂದು ಪೊಲೀಸ್ ಅತಿಥಿ ಗೃಹದಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಯಾಕೆ ಈ ರೀತಿ ಸಪೋರ್ಟ್ ಮಾಡಿದ್ರಿ, ಎಲ್ಲೆಲ್ಲ ಹೋಗಿದ್ರಿ, ಯಾವ ರೀತಿ ಹೋಗಿದ್ರಿ ಮತ್ತು ಯಾಕೆ ಈ ರೀತಿ ತಪ್ಪಿಸ್ಕೊಂಡು ಓಡಾಡಿದ್ರಿ ಅಂತೇಳಿ ಪೊಲೀಸರು ಒಂದೊಂದೇ ಪ್ರಶ್ನೆಗಳನ್ನು ಕೇಳಿ ಒಂದು ರಾಜೀವ್ ಗೌಡಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ರಾಜೀವ್ ಗೌಡ ಡ್ರಿಲ್ಗೆ ಮತ್ತು ಅವರ ಉತ್ತರಕ್ಕೆ ಮತ್ತು ಸಂಶಯಕ್ಕೆ ಈಗ ಮೈಕಲ್ ಸಹ ಉತ್ತರವನ್ನು ನೀಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡಿಲ್ಲ. TV9ಗೆ ಸಚಿವ MC ಸುಧಾಕರ್ ಅವರ ಹೇಳಿಕೆ ಇದು. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಆಗಿರುವಂತಹ MC ಸುಧಾಕರ್ ಅವರು ಇದೇ ಮಾತನ್ನ CM, DCM ಮತ್ತು ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಯಾರೇ ವ್ಯಕ್ತಿಗಳಿದ್ರೂ ಕೂಡ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಇದು ರಾಜೀವ್ ಗೌಡ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತಲ್ಲ, ಅದ್ರ ಬಗ್ಗೆ MC ಸುಧಾಕರ್ ಅವರು ಮಾತನಾಡಿರೋದು. ರಾಜೀವ್ ಗೌಡನ ಪೊಲೀಸರು ಹರಸಾಹಸ ಪಟ್ಟು ಬಂಧನ ಮಾಡಿದ್ದಾರೆ, ಏನ್ ಹೇಳ್ತೀರಿ ಸರ್? ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರು ಎಷ್ಟೇ ತಪ್ಪಿಸ್ಕೊಂಡು ಓಡಾಡಿದ್ರು ಅವರು ಬೆನ್ನಟ್ಟಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ನಾವು ಪ್ರಾರಂಭದಿಂದ ಹೇಳ್ತಿದ್ದೆ, ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸುವಂತ ಕೆಲಸಕ್ಕೆ ನಾವು ಯಾವತ್ತೂ ಬೆಂಬಲ ಕೊಡೋದಿಲ್ಲ. ನಮ್ಮ ಸರ್ಕಾರ ಇರ್ಬೋದು, ಪಕ್ಷ ಇರ್ಬೋದು, ಅದು ಯಾರೇ ವ್ಯಕ್ತಿಗಳಿರ್ಬೋದು, ಅವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಮಾಡ್ತೀವಿ ಅಂತಕ್ಕಂಥ ನಿಲುವನ್ನ ಪ್ರಾರಂಭದಿಂದ ತೆಗೆದುಕೊಂಡಿದ್ವಿ. ಅದೇ ರೀತಿ ಆ ನಿಲುವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಬಲ ಕೊಟ್ಟಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಆದರೆ ವಿರೋಧ ಪಕ್ಷದವರು ಸರ್ಕಾರನೇ ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಂಧಿಸ್ತಾ ಇಲ್ಲ ಅಂತ ಹೇಳಿದ್ರು. ಆದರೆ ನಾವು ನಿರಂತರವಾಗಿ ಏನು ಮಾತು ಹೇಳಿದ್ವಿ ಆ ಮಾತಿನಂತೆ ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ನಾವು ಈ ಕ್ರಮ ತೆಗೆದುಕೊಂಡಿದ್ವಿ. ಸರ್, ಎಲ್ಲ ಒಂದ್ ಕಡೆ ಘಟನೆಯಿಂದ ಶಿಲಿಘಟ್ಟ ಅಷ್ಟೇ ಅಲ್ಲದೆ ಜಿಲ್ಲೆಯಾದ್ಯಂತ ಅಧಿಕಾರಿ ವರ್ಗದಲ್ಲಿ ಒಂಥರ ಭಯ ಭೀತಿ ವಾತಾವರಣ ನಿರ್ಮಾಣ ಆಗಿತ್ತು ಸರ್. ಇಲ್ಲ, ನಾನು ಅದಕ್ಕೆ ನನ್ನ ಗಣರಾಜ್ಯೋತ್ಸವದ ಒಂದು ಸಂದೇಶದಲ್ಲೇ ನಾನು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೇನೆ, ನೀವು ನಿರ್ಭಯವಾಗಿ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರೀತಿಯ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ಸದಾ ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಒಟ್ಟಿಗೆ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಭರವಸೆಯನ್ನು ನೆನ್ನೆನೂ ಕೊಟ್ಟಿದ್ದೇನೆ. ನಾನು ಸದಾ ಅವರಿಗೆ ನನ್ನ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ನನ್ನ ಸಹಕಾರ ಇರ್ತದೆ. ಈಗ ರಾಜೀವ್ ಗೌಡನ ಪೊಲೀಸರು